ಯಾವ್ಯಾವ ಕೋಪ ಮಾಡಿದ್ರೆ ಅವ್ರು ನಮ್ಮನ್ನ ಹೋಗಿ ಮನೆಗೆ ಹೋಗಿ ಮೆಸೇಜ್ ಮಾಡ್ತಾರೆ ಸರಿ ಇಲ್ಲ ಅಂತ. ಏನಂತ ಕೇಳಿದ್ನೇ ಕೇಳ್ಬಿಡ್ತಾರೆ. ಮನೆ ಮಕ್ಕಳು ಬರಲ್ಲ, ಗಂಡು ಬರಲ್ಲ, ತಿಕ್ಕಿಡ್ರಂಗೆ ಆಡ್ಕೊಂಡು ಎಷ್ಟು ದಿನ ಹುಷಾರಾಗುತ್ತೆ ಬೇರೆ ಕೇಳ್ತಾರೆ. ಅವಾಗ ಮೊನ್ನೆ ಒಂದು ಯಾರೋ ಅಮ್ಮ ಹಿಂಗೆ ಹಾರ್ಟ್ ಅಟ್ಯಾಕ್ ಹುಷಾರಾಯ್ತು ಬಂದಿದ್ದೆ. ಇನ್ನೊಂದು ಗೆಡ್ಡಿ ತಿಂದ ಡಾಕ್ಟ್ರ್ ಬೇಕಾಚನಂತೆ ಹಾರ್ಟ್ ಅಟ್ಯಾಕ್ ಹುಷಾರಾಯ್ತು, ಹುಷಾರು ಮಾಡಿದ್ದೀನಿ ನಾನು ಅಂತರ ಹಾಕೊಂಡಿಲ್ಲ. ಮತ್ತು ಅಂತರ ಬಿಸಾಕಳೆ ಸೀರೆ ಬೇರೆ ಕೊಟ್ಟಿನಿ ಫ್ರೀಯಾಗಿ. ಇನ್ನೊಂದು ಸರಿ ಬಂದಲ್ಲ ಗೆಡ್ಡೆ ಹುಷಾರಾಗುತ್ತಾ ಅಂತ. ಹುಷಾರಾಗುತ್ತಾ ಅಂದರೆ ನಾಲ್ಕು ಸರಿ ಕೇಳ್ಬಿಟ್ಟು ನಾನು ನೆನ್ಪಿದ್ದೆ. ಯಾಕೋ ಬಂದು ಸಾಯ್ತೀರಾ ಅಂದೆ. ಅಮ್ಮ ಸಾಯ್ತಾರೆ ಅಂತ ಅಂತಾರೆ ಅಂತ ಮಗಳು ಮೆಸಾಕಲ್ಲ ನೋಡಿ. ನಾವು ಬೈಯಂಗಿಲ್ಲ ಅವ್ರನ್ನ, ಕರ್ಕೊಂಬಂದವ್ರು ಸತ್ಕಾರ ಮಾಡಬೇಕು. ಆಸ್ತಿ ಮಾತ್ರ ಅಪ್ಪ ಅಮ್ಮ ಬರೀತಾರೆ, ಮಕ್ಕಳೇ ಬರೀತಾರೆ, ನಮಗೆ ಬರೆಯೋದಿಲ್ಲ. ಇಲ್ಲಿ ಬಂದು ದೊಡ್ಡ ತೋರಿಸೋದು ಏನಣ್ಣ ಒಳಗೋ ಬನ್ನಿ ಆಗತ್ರ. ಇಲ್ಲಿ ಬಂದು ನೋಡಿ ನಾನು ದೇವಸ್ಥಾನಕ್ಕೆ ನಾನು ನನ್ನದು ನನ್ನಿಂದ ಬರಬೇಡಿ, ನಂಬಿಕೆ ಬರಬೇಡಪ್ಪ ದೇವಸ್ಥಾನಕ್ಕೆ ದಯವಿಟ್ಟು. ಯಾಕಂದ್ರೆ ಗೊತ್ತಾ ಇಲ್ಲಿ ಇಂಥ ಬಡಪಾಯಿಗಳು ನೋಡ್ತೀನಿ. ನಮ್ಮ ಕೈ ಶಕ್ತಿ ಇರಿಂದ ಬಡಪಾಯಿ ನೋಡಿ ಕಳಿಸ್ತೀವಿ, ಬುದ್ಧಿ ಹೇಳಿ ಕಳಿಸ್ತೀವಿ. ಈಗ ಕಾಯಕ್ಕಾಗಲ್ಲ, ಬಸ್ ಹೋಗುತ್ತೆ, ಟ್ರೈನ್ ಹೋಗುತ್ತೆ ಅಂತ ಬರಲೇಬೇಡಿ. ಅಲ್ಲೇ ಹೋಗುತ್ತೆ, ನಿಮ್ಮೂರಾಗೆ ಬರ್ತಾ ಅಲ್ಲೇ ಹತ್ಕೊಂಬಿಡಿ. ಆಮೇಲೆ ಆಡೋರು ಅರ್ಜೆಂಟ್ ಕಾಯ್ತಾರೆ, ಆಡೋದವ್ರಿಗೋಸ್ಕರ ಬಂದಿರೋರು ಬರಬೇಡಿ. ಆಡೋದವ್ರಿಗೋಸ್ಕರ ಬಂದಿದ್ರೆ ಆಡೋ ಮನೆ ಉಂಡ್ಕೊಂಡೆ ಹೋಗ್ರಿ. 200 ರೂಪಾಯಿ ಬಾಡಿಗೆ ಅಕ್ಕ, ಅರ್ಜೆಂಟ್ ಇರೋರಿಗೆ 50 ರೂಪಾಯಿ ಸೀಟ್ ಲೆಕ್ಕ. ಈಗ ಅವಾಗ ಒಂದಿಬ್ಬರು ಮಾಡಾರಕ್ಕ, ಈಗ ಯಾರು ಮಾಡೋದು ಒಳ್ಳೆ ಹುಡುಗರು ಇದ್ದಾರೆ. ಇವರು ಅಪ್ ಆ್ಯಂಡ್ ಡೌನ್ ಬಂದ್ಬಿಡೋದು, ಅವ್ರು ಆಟೋದವ್ರ ಮೇಲೆ ಕಂಪ್ಲೇಂಟ್ ಮಾಡೋದು. ಇಲ್ಲಿ ಹೇಳೋದು ಒಳಗೆ ಹೋಗಿ ಆಟೋ ಕಾಯ್ತು ನಮ್ಮನ್ನ ಅಂತಾರೆ. ನಾವು ಅವ್ರಿಗೋಸ್ಕರ ಪೂಜೆ ಕೊಡ್ಬೇಕು ಜಲ್ದಿಯ. ಹಿಂಗೆ ಜನ ಹುಚ್ಚಿರಂತ ಜನ ಬರಬೇಡ್ರಿ, ನಂಬಿಕಿರೋ ಜನ ಬರ್ರಿ. ಬ್ಯಾಡ್ ಮೆಸೇಜ್ ಮಾಡಿ ಸಂತೋಷ, ಆದರೆ ನಿಮ್ಮ ಮನೆ ಹಾಳು ಮಾಡ್ಕೊಬೇಡಿ. ಬ್ಯಾಡ್ ಮೆಸೇಜ್ ಮಾಡಿ ಸುಮಾರು ಜನ ಹಂಗೆ ಹಾಳು ಮಾಡ್ಕೊಂಡಿದ್ದಾರೆ. ನನ್ನೊಬ್ಳು ವೀಡಿಯೋ ಮಾಡಿ ಭಾಳ ಮಾತಾಡಿ ತಲೆ ಚೆನ್ನೆ ಕಳ್ಕೊಂಡಾಳೆ. ನಿಮ್ಮ ಮನೆ ಬರ ಅಲ್ಲ ಕರೆಕ್ಟ್ ಅಣ್ಣ. ಇನ್ನೂ ಹೇಳ್ಬಿಡ್ತೀನಿ, ದೊಡ್ಡ ಪೌಡ ನಂಬಿಕೆ. ಎರಡನೇದು ಗಡಿಯಾರ ಟಿ ವಿ ಟೈಮ್ ಫೋಟೋ. ಸಣ್ಣ ವ್ಯವಹಾರ ಮಾಡಿ ತಂಗ್ಯಾರ 5,000 ರೂಪಾಯಿ ಇದ್ದರೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಬದಲು ಹೂ ಮಾಡ್ಕೊಂಡು ಜೀವನ ಮಾಡ್ಬೋದು. ನೆನಪಿರಲಿ ತಂಗ್ಯಾರ ಅರ್ಥಾಗತ್ತ. ದೇವ್ರಿಗೆ ಹಾಕ್ಬೇಕು ಅಂತೇಳಿಲ್ಲ. 10,000 ರೂಪಾಯಿ ಇದ್ದರೆ ಎಣ್ಣೆ ಕುಡಿದು ಬಾಟ್ಲಿ ಹಾಕಿ ಪಟಾಕಿ ಹೊಡೆಯ ಬದಲು ಪಾನಿಪುರಿ ಮಾಡ್ಕೊಂಡು ಜೀವನ ಮಾಡ್ಬೋದು. ಗೊತ್ತಿಲ್ಲ ನಿಂದೇರು ಮಾಡ್ತಾರೆ ಅಂತ ಬಂದ್ರೆ ದುಡಿಯೋಕೆ ಕೆಲಸ ಇಲ್ಲ ಅನ್ಬೇಡಿ. ಆಮೇಲೆ ಡಿ ಜೆ ಹಾಕ್ಯಂಡು ಕುಣಿಯೋ ಬದಲು ನಿಮ್ಮೂರು ಒಂದು ಬೋರ್ ಹಾಕ್ಕೊಳ್ಳಿ, ಬ್ಯಾಸ್ಗೆಲ್ಲಿ ನೀರು ಬರುತ್ತೆ. ನೀವು ಫಿಲ್ಟರ್ ನೀರು ಕುಡೀರಿ. ನಮ್ಮಂಥ ಬಡಪಾಯಿಗಳು ತೊಟ್ಟಿ ನೀರು ಕುಡ್ಕೊಂಡು ದನಕರು ಕುಡ್ಕೊಂತವೆ, ತೊಟ್ಟಿ ಹಾಕ್ಕೊಳ್ಳಿ. ಆಮೇಲೆ ರೋಡ್ ಬ್ಲಾಕ್ ಮಾಡಬೇಡಿ. ಆಂಬುಲೆನ್ಸೇ ಬರಬೇಕು ಅಂತೇನಿಲ್ಲ, ಪೇಷೆಂಟ್ಗಳು ಬರ್ತಾ ಇರ್ತಾರೆ. ಇದೇ ನಿಮ್ಗೆ ಹೇಳ್ಬಿಟ್ಟು ನಾನು. ಇನ್ನು ಮಕ್ಕಳು ಬರೋಡೆ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡು ನಿಮ್ಗೆ ಏನೋ ಅಂಥರ ಕೇಕ್ ಕಟ್ ಮಾಡೋ ಹುಚ್ಚಿದ್ರೆ ಅಂದಾಶಂಗೆ ಹೋಗಿ 4 ಜನ ಅನ್ನ ಹಾಕಿ ರೋಡಲ್ಲಿ ಮಲಗಿರ್ತಾರೆ, ಕೈ ಕಾಲು ಅವರಿಗೆ ಬೆಸ್ಟ್ ಕೊಡಿಸಿ. ಇಲ್ಲ ಅಂದ್ರೆ ನಿಮ್ಮೂರಿಗೆ ಯಾರು ಬಡಬರುತ್ತೆ ಅಲ್ಲಿ ಸ್ವೀಟ್ ಕೊಡಿಸಿ. ಇದೇ ನನ್ನ ತತ್ವ. ನೀವು ಸಾಧ್ಯವಾದ ಫಾಲೋ ಮಾಡಿ, ಇದಾದ್ರೆ ಸುಮ್ಮನೆ ಇರಿ. ಆಮೇಲೆ ನೀವು ಹೇಳ್ಬಿಡ್ತೀನಂತೆ, ನಂಬಿಕೆ ಇದ್ದರೆ ಮೈ ಮೇಲೆ ಅಂತರ ಹಾಕ್ಕೊಡಿ. ನಂಬಿಕೆ ಇದ್ದರೆ ಮತ್ತೊಮ್ಮೆ ಬನ್ನಿ. ನಂಬಿಕೆ ಇದ್ದರೆ ಗಡಿಯಾರ ಟಿ ವಿ ಟೈಮ್ ಫೋಟೋ ಇಡಿ. ಸಣ್ಣ ಮನೆ, ಸಣ್ಣ ಅಂಗಡಿ, ಈಗ ಕಾಲ ಸ್ಟಿಕ್ಕರ್ ಅನ್ಸ್ಕೊಳ್ಳಿ. ದೇವ್ರನ್ನ ಮುಟ್ಟಿ ಕೆಲಸ ಮಾಡಿ. ದೇವ್ರ ಫೋಟೋ ಹಾಕಿ ಕೂತ್ಕೊಂಡು ಉಣ್ಣು ಮಲ್ಕೋಬೇಡಿ. ಕರೆಕ್ಟಲ್ರ? ಈಗ ನಾನು ಉಣ್ಣು ಮಲ್ಕೊಂಡ್ರೆ ಯಾರು ಬರೋದಿಲ್ಲ, ನಾವು ಕರ್ಕೊಂಡಿಬೇಕು. ಡೈಪರ್ ಆಯ್ತೀವಿ, ನಾಯಿ ಕಕ್ಕನೋ ಬಾಕ್ತೀವಿ ನಾವು. ನಾಚಿಕಾತ ಎರಡೆರಡು ಕೆಲಸ ಮಾಡೋದಿಲ್ಲ ನಾನು. ಏನೇ ಮಾಡಲ್ವಾ? ಗಂಡ ಬಗ್ಗೆ ಮಾತಾಡೋ ಸುದ್ದಿ ಹೊರೆ ಕೊಡ್ತೀನಿ, ನಾನು ಮಾತಾಡಲ್ಲ. ಆಮೇಲೆ ಏನಾಗುತ್ತೆ, ಟೈಮ್ ವೇಸ್ಟ್ ಮಾಡೋದು ನನಗೆ ಅಭ್ಯಾಸ ಇಲ್ಲ. ಮಾಡ್ತೀರಾ ಮಾಡಲ್ವಾ? ಇನ್ನು ಹೆಸರು ಕಾಳು, ಕಡಲೆಕಾಳು ಹುಡ್ಕೊಳ್ಳೋ ಇದು ನಿಮಗೆ ಸಂಗಿಗೆ ಹುಡ್ಕೊಂಡು ನೋಡಿ. ಸ್ಯಾರಿ ಯಾರಿಗಾರ ಕೊಟ್ಟಿದ್ರೆ, ಎಲ್ಲರಿಗೂ ಕೊಡೋದಿಲ್ಲ, ಅಷ್ಟಿದ್ದಾರೆ ಕೊಟ್ಟಿದ್ರೆ ಡೇಟಾದ ಮಾರು ಹುಡ್ಕೊಬೇಡ ತಂಗಿ, ಹುಡುಗಂತ ಹುಡ್ಕೋ. ಇನ್ನು ನಿನ್ನ ಪಾಪ ಪರಿಹಾರಗಳು ಮಗಳೇ, ಅದಷ್ಟು ಬೇಗ ಮಾಡು. ಇನ್ನು ಇಲ್ಲಿ ಯಾರವ ಇವ್ರು ಯಾರು ಇಲ್ಲ, ಏನಾಯ್ತಪ್ಪ? ಯಾಕೆ ಶುಗರ್ ಆಯ್ತು?